ಕುಮಾರಸ್ವಾಮಿ ಹಾಗಿದ್ರೆ ಮತ್ತೆ ಸಿಎಂ ಆಗ್ತಾರಾ? 2 ಬಾರಿ ಸಿಎಂ ಆಗಿದ್ದ HD ಕುಮಾರಸ್ವಾಮಿ 2 ಬಾರಿ ಕೂಡ ಅವರೊಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲೇ ಆಗಿದ್ದರು. ಮೊದಲಿಗೆ ಆದದ್ದು 2020 ಅವಧಿ, ಮತ್ತೊಂದು ಕಾಂಗ್ರೆಸ್ ಜೊತೆ ಮೊದಲು ಬಿಜೆಪಿ ಅವಧಿಯಲ್ಲಿ. ಮೊದಲ ಅವಧಿಯಲ್ಲಿ 612 ದಿನಗಳ ಕಾಲ ಅವರು ಸಿಎಂ ಆಗಿದ್ದರು, ಹತ್ರ 2 ವರ್ಷ 20 ತಿಂಗಳು. ಎರಡನೇ ಅವಧಿಯಲ್ಲಿ ಕೇವಲ 428 ದಿನ ಮಾತ್ರ ಅವರು ಮುಖ್ಯಮಂತ್ರಿ ಆಗಿದ್ರು. 2 ಬಾರಿ ಆದರೂ ಕೂಡ ಆಳಿದ್ದು 1040 ದಿನಗಳು ಮಾತ್ರ, ಅಂದ್ರೆ ಹತ್ರ 3 ವರ್ಷ ಆಳಿದ್ದಾರೆ. ಆದ್ರೆ ಪರಿಪೂರ್ಣವಾಗಿ ಅವರು ಅಂದ್ರೆ ತಾನೇ ಈಗ ಸಿದ್ದರಾಮಯ್ಯ ಇದ್ದಾರೆ, ಯಾರನ್ನ ಕೇಳಬೇಕಾಗಿಲ್ಲ. ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳಬಹುದು. ಸಿದ್ದರಾಮಯ್ಯನವರಿದ್ದಾರೆ, ಅವರ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ನ ಶಾಸನ ಸಭೆ ಇದೆ, ಕಾಂಗ್ರೆಸ್ನ ಸಚಿವರಿದ್ದಾರೆ, ಇಷ್ಟೇ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಇದೆ, ಯಡಿಯೂರಪ್ಪ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ವಗೇರೆ ವಗೇರೆ. ಆದ್ರೆ ಕುಮಾರಸ್ವಾಮಿ ಅವರು ಹೇಳೋದು, ನಾನು ಜೆಡಿಎಸ್ ಮುಖಾಂತರ ಸರ್ಕಾರ ರಚನೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಒಂದು ವೇಳೆ ನಾನು ಹೈಕಮಾಂಡ್ ಅನ್ನು ಕೇಳಬೇಕು ಅಂತಂದ್ರೂ ಕೂಡ ದೇವೇಗೌಡರನ್ನ ಸಿಗಲೇ ಇಲ್ಲ ಅಂತ. ಮೊದಲ ಸಲ ಮಾಡುವಾಗ ನಾನು ಬಿಜೆಪಿ ಜೊತೆ ಕೇಳ್ಕೊಂಡು ಮಾಡಬೇಕಾಗಿತ್ತು, ಎರಡನೇ ಸಲ ಮಾಡುವಾಗ ಕಾಂಗ್ರೆಸ್ ಜೊತೆ ಮಾಡಬೇಕಾಗಿತ್ತು. ಹಾಗಾಗಿ ಪರಿಪೂರ್ಣವಾಗಿ ನನಗೆ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಎಲ್ಲರನ್ನ ನೋಡಿದಿರಿ, ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗ್ತಾ ಇದೆ, ನನಗೆ ಒಂದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಪ್ಪೇನಿಲ್ಲ ಕೇಳಿದ್ದು, ಆದ್ರೆ ಯಾವ ಸಮಯದಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿಸಿದೆ. ನಿಜ, ಕುಮಾರಸ್ವಾಮಿ ಒಂದು ದೊಡ್ಡ ಆಶಾಭಾವನೆ ಮೂಡಿಸಿದ್ರು, ನಿಜ. ಒಂದು ವೇಳೆ ಅವರು ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದಾಗ ಅವರಿಗೆ ಬಂದಂತಹ ಮಾತು ತಪ್ಪಿದ ವಿಚಾರ ಒಂದು ಬಿಟ್ರೆ, ಕುಮಾರಸ್ವಾಮಿ ಬಗ್ಗೆ ಬಹಳ ನಿರೀಕ್ಷೆ ಇತ್ತು. ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆದಾಗ, ಆಮೇಲೆ ಸೆಕೆಂಡ್ ಟೈಮ್ ಆದಾಗಲೂ ಕೂಡ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ದು ಕುಮಾರಸ್ವಾಮಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ. ಆಮೇಲೆ ಗ್ರಾಮ ವಾಸ್ತವ್ಯದಂತ ಕ್ರಾಂತಿಕಾರಿ ನಡೆ ಅನುಸರಿಸಿದ್ರು. ಅದರ ಬಗ್ಗೆ ಚರ್ಚೆಗಳಾಗಬಹುದು, ಅದು ಏನ್ ಲಾಭ ಆಯ್ತು, ಏನ್ ನಷ್ಟ ಆಯ್ತು ಅಂತ ಹೇಳಿ. ಆದ್ರೆ ಒಬ್ಬ ಮುಖ್ಯಮಂತ್ರಿ ಒಂದು ಊರಿಗೆ ಬರ್ತಾರೆ ಅಂತ ಹೇಳುವಾಗ ಅಲ್ಲಾಗುವಂತ ಒಂದು ತಲ್ಲಣ, ಆಮೇಲೆ ಅಲ್ಲಾಗುವಂತ ಒಂದು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಾದ್ರೂ, ನಾನು ಹೇಳೋದು, ಒಂದು ರೋಡ್ ಹಾಕೋದಾಗತ್ತೆ, ಒಂದು ಬಾವಿ, ಒಂದು ಬೋರ್ವೆಲ್, ಏನೊಂದು ಆಗತ್ತೆ. ಈಗ ನಾವ್ ಹೇಳಲ್ವಾ, ಯಾವ್ದಾದ್ರು ರೋಡ್ ಖರಾಬ್ ಆಗಿದ್ರೆ ನರೇಂದ್ರ ಮೋದಿ ಅವ್ರದ್ದೊಂದು ಕಾರ್ಯಕ್ರಮ ಹಾಕ್ರಿ ಅಂತ ಹೇಳುವಾಗ ಅಟ್ಲೀಸ್ಟ್ ರೋಡ್ ಸರಿ ಆಗತ್ತೆ ಅಲ್ವಾ? ಇಲ್ಲ, ಯಾವುದೇ ಪಾರ್ಟಿ ಇದೆ, ರೋಡ್ ಸರಿಯಾಗ್ಬಿಡ್ತದೆ. ಆಮೇಲೆ ಹೀಗೆ ಆದ್ರೆ 2029ಕ್ಕೆ ರಾಜ್ಯದಲ್ಲಿ ದೋಸ್ತಿಗೆ ಒಳ್ಳೆ ಅವಕಾಶ ಇದೆಯಾ, ನನಗೆ ಅಧಿಕಾರ ಕೊಡಿ ಅಂತಂದ್ರೆ ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬಿಜೆಪಿ ಜೊತೆ ಹೋಗ್ತಾರೆ, ಜೆಡಿಎಸ್ ಪ್ರತ್ಯೇಕವಾಗಿ ಹೋಗ್ತಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಬರಬಹುದು ಮುಂದಿನ 2029 ಆಗುವಾಗ, ಯಾಕಂದ್ರೆ ಬೆಲೆ ಏರಿಕೆ ಅಷ್ಟು ಮಾಡ್ತಾ ಇದೆ. 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಆಳಿದ ಈ ಆಡಳಿತಕ್ಕೂ ಈ ಬಾರಿ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೂ ಅಥವಾ ಸಿದ್ದರಾಮಯ್ಯನವರ ಆಪ್ತ ಶಾಸಕರಿಗೆ, ಮಂತ್ರಿಗಳಿಗೂ ಕೂಡ ಗೊತ್ತಿದೆ. ನಮ್ಮ ಹತ್ರನೂ ತುಂಬಾ ಜನ ಅದರ ಬಗ್ಗೆ ಹೇಳಿದ್ದಾರೆ. ಆಗಿನ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ, ಅವರ ಒತ್ತಡ ಏನಿದೆ ಅವ್ರಿಗೆ ಗೊತ್ತು. 2023ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಹೋಗಲಿಲ್ಲ. ಲೋಕಸಭಾ ಚುನಾವಣೆಗೆ ಜೊತೆಗೆ ಹೋಯ್ತು ನಿಜ, ಆದ್ರೆ ಅವರ ಸಾಧನೆ ಕಡಿಮೆ ಏನಲ್ಲ. ಇಬ್ಬರು ಜೊತೆಗೆ ಹೋದ್ರೆ ಏನಾಗಬಹುದು ಅಂತೇಳಿ ನೀವು ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ರೆ ಏನಾಯ್ತು ಅಂತೇಳಿ. ಆಡಳಿತಾರೂಢ ಕಾಂಗ್ರೆಸ್ಗೆ 42.88% ಮತ ಬಂದಿತ್ತು ನಿಜ, ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮತಗಳನ್ನು ಸೇರಿಸಿದ್ರೆ 49.29% ಮತ ಪಡೆದಿದ್ರು. ಅದು ಕೂಡ ಹೇಗೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗರ ಮತಗಳು 6% ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದಾದ ನಂತರ ಕೂಡ ಅವರಿಗೆ ಸಿಕ್ಕಿದ್ದು 42%, ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಸೇರಿ ಆಗಿದ್ದು 49%. ಒಂದು ವೇಳೆ ಆ ಮತಗಳು ಕೂಡ ಇದ್ದಿದ್ರೆ 55% ಆಗ್ತಾ ಇತ್ತು. ಹಾಗಾದ್ರೆ ಈ ಲೆಕ್ಕಾಚಾರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋಗ್ತಾರಾ ಇಲ್ವಾ ಅಂತದ್ದು ಬಹಳ ಕುತೂಹಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ವೀಕ್. ವಿಜೇಂದ್ರ ಅಲ್ಲಿ ಸ್ಟ್ರಾಂಗ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಹಳೆ ಮೈಸೂರು ಭಾಗದಲ್ಲಿ, ಆದ್ರೆ ಏನೋ ಹೈಕಮಾಂಡ್ ಮತ್ತೊಂದು ಕಿರಿಕಿರಿ ಏನೋ ಆಯ್ತು. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಲಿಷ್ಠ. ಹಳೆ ಮೈಸೂರು ಜಿಲ್ಲೆಗಳೇನಿದೆ, 11 ಜಿಲ್ಲೆಗಳು, ಅಲ್ಲಿ ಜೆಡಿಎಸ್ ಒಂದು ಪ್ರಾಬಲ್ಯ ಇದೆ. ಒಂದು ವೇಳೆ ಈ ಭಾಗದಲ್ಲಿ ಮತ್ತು ಎಲ್ಲಾ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಸೀಟ್ ಶೇರಿಂಗ್ ಸರಿಯಾಗಿ ಆದ್ರೆ, ಯಾಕಂದ್ರೆ ಕುಮಾರಸ್ವಾಮಿ ಬಗ್ಗೆ ಯಾರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಪಾರವಾದಂತಹ ಒಂದು ನಂಬಿಕೆಯನ್ನಿಟ್ಟಿದ್ದಾರೆ, ದೊಡ್ಡ ಒಂದು ಹೊಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ದೇವೇಗೌಡರು ಕೂಡ ಹೇಳಿದ್ರು ಪದೇ ಪದೇ, ಕುಮಾರಸ್ವಾಮಿ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡೋದು, ಬೆಂಗಳೂರು ಇಶ್ಯೂಗಳ ಬಗ್ಗೆ ಅಥವಾ ಕರ್ನಾಟಕದ ಇಶ್ಯೂಗಳ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅದನ್ನು ನೋಡ್ಕೊಳ್ಳಿ, ನೀವು ಅಲ್ಲೇ ಇರಬೇಕು, ಯಾಕಂದ್ರೆ ನಿಮ್ಮನ್ನು ನೋಡ್ತಾ ಇರ್ತಾರೆ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಅವರಿಗೆ ಒಂದು ಈಗ ವಿಶಾಖಪಟ್ಟಣಂನ ಉಕ್ಕು ಕಾರ್ಖಾನೆಯನ್ನು ಕೂಡ ಅವಕಾಶ ಕೊಟ್ಟರು ನರೇಂದ್ರ ಮೋದಿ. ಸಾಧ್ಯ ಇಲ್ಲ ಅಂತಂದ್ರೆ
ಒಂದು ವೇಳೆ ಇದೇ ತರ ಎರಡೂ ಪಕ್ಷಗಳ ಹೊಂದಾಣಿಕೆ ಚೆನ್ನಾಗಿದ್ದರೆ, ಎರಡೂ ಪಕ್ಷಗಳು ಸೇರಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದಲ್ಲಿ 224 ಕ್ಷೇತ್ರಗಳ ಪೈಕಿ 100 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಇದೆ. 100 ಕ್ಷೇತ್ರಗಳಲ್ಲಿ ಆ ಸ್ಟ್ರಾಂಗ್ಗಳ ಪೈಕಿ ಬಿಜೆಪಿ 100ರ ಪೈಕಿ 80 ಕ್ಷೇತ್ರ ಗೆಲ್ಲೋದು ಪಕ್ಕ. ಕಳೆದ ಬಾರಿ ಸೋತುವುದಕ್ಕೆ ಏನ್ರಿ 80 ಕ್ಷೇತ್ರ, ಕಳೆದ ಬಾರಿ 66 ಅಂತಂದ್ರೆ ಅದು ಬಿಜೆಪಿ ಹೈಕಮಾಂಡ್ ಮಾಡಿದ ದೊಡ್ಡ ತಪ್ಪು. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಆಗಿದ್ದಾಗಲೇ ಕಣ್ಣೀರು ಹಾಕಿಸಿ ಕೆಳಗಿಳಿಸಿದ್ದು, ಅದರಲ್ಲಿ ಗೊತ್ತಿರುವಂತದ್ದು, ಅದನ್ನು ಅನೇಕ ಬಾರಿ ಹೇಳಿದ್ದೀವಿ. ಜೆಡಿಎಸ್ಗೂ ಕೂಡ 11 ಜಿಲ್ಲೆಗಳಲ್ಲಿ 40ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಬಲವಾದ ಹಿಡಿತ ಇದೆ. ಗೆಲ್ತಾರೋ ಬೇರೆ, ಆದರೆ ಸೋಲಿಸಬಲ್ಲರು ಅಂತ ಒಂದು ಶಕ್ತಿ. ಜೆಡಿಎಸ್ನವರು 30 ಕಡೆ ಸುಲಭವಾಗಿ ಗೆಲ್ಲಬಹುದು ಬಿಜೆಪಿ ಜೊತೆ ಹೋದರೆ. ಇನ್ನೊಂದಷ್ಟು ಕೆಲಸ ಮಾಡಿದರೆ ಎಚ್ಡಿಕೆ ಸಿಎಂ ಆಗಬಹುದು. ಅಂದ್ರೆ 80 ಅಥವಾ 90 ಬಿಜೆಪಿ ಬಂತು, ಅಥವಾ 100 ಬಿಜೆಪಿ ಬಂತು, ಅಥವಾ 30 ಅಥವಾ 40 ಜೆಡಿಎಸ್ ಬಂತು. ಅಂದ್ರೆ ಹೊಂದಾಣಿಕೆ ಕಾರಣಕ್ಕಾಗಿ ಕೇಂದ್ರ ಹೇಳಬಹುದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ. ಇಲ್ಲಿ ಯಾರು ಕೂಡ ಅದರ ಹೈಕಮಾಂಡ್ ಅನ್ನು ಎದುರಾಕೊಳ್ಳುವಂತ ಸದ್ಯದ ಬಿಜೆಪಿ ನಾಯಕರು ನಮಗೆ ಯಾರು ಕಾಣ್ತಾ ಇಲ್ಲ. ಆಫ್ಟರ್ ಯಡಿಯೂರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಧ್ವನಿ ಎತ್ತಬಹುದು, ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲ ಈಗ ಸದ್ಯಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಕುಮಾರಸ್ವಾಮಿ ಹಾಗಿದ್ರೆ ಮತ್ತೆ ಸಿಎಂ ಆಗ್ತಾರಾ? 2 ಬಾರಿ ಸಿಎಂ ಆಗಿದ್ದ ಎಚ್.ಡಿ. ಕುಮಾರಸ್ವಾಮಿ 2 ಬಾರಿ ಕೂಡ ಅವರೊಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದರು. ಮೊದಲಿಗೆ ಆದದ್ದು 2020 ಅವಧಿ, ಮತ್ತೊಂದು ಕಾಂಗ್ರೆಸ್ ಜೊತೆ ಮೊದಲು ಬಿಜೆಪಿ ಅವಧಿಯಲ್ಲಿ. ಮೊದಲ ಅವಧಿಯಲ್ಲಿ 612 ದಿನಗಳ ಕಾಲ ಅವರು ಸಿಎಂ ಆಗಿದ್ದರು, ಹತ್ರ 2 ವರ್ಷ 20 ತಿಂಗಳು. ಎರಡನೇ ಅವಧಿಯಲ್ಲಿ ಕೇವಲ 428 ದಿನ ಮಾತ್ರ ಅವರು ಮುಖ್ಯಮಂತ್ರಿ ಆಗಿದ್ರು. 2 ಬಾರಿ ಆದ್ರೂ ಕೂಡ ಆಳಿದ್ದು 1040 ದಿನಗಳು ಮಾತ್ರ. ಅಂದ್ರೆ ಹತ್ರ 3 ವರ್ಷ ಆಳಿದ್ದಾರೆ. ಆದ್ರೆ ಪರಿಪೂರ್ಣವಾಗಿ ಅವರು ಅಂದ್ರೆ ತಾನೇ ಈಗ ಸಿದ್ದರಾಮಯ್ಯ ಇದ್ದಾರೆ, ಯಾರನ್ನ ಕೇಳಬೇಕಾಗಿಲ್ಲ. ಸಿದ್ದರಾಮಯ್ಯನವರು ನಿರ್ಧಾರ ಕೈಗೊಳ್ಳಬಹುದು. ಸಿದ್ದರಾಮಯ್ಯನವರಿದ್ದಾರೆ, ಅವರ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ನ ಶಾಸನ ಸಭೆ ಇದೆ, ಕಾಂಗ್ರೆಸ್ನ ಸಚಿವರಿದ್ದಾರೆ, ಇಷ್ಟೇ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಇದೆ, ಯಡಿಯೂರಪ್ಪ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ವಗೇರೆ ವಗೇರೆ. ಆದ್ರೆ ಕುಮಾರಸ್ವಾಮಿ ಅವರು ಹೇಳೋದು, ನಾನು ಜೆಡಿಎಸ್ ಮುಖಾಂತರ ಸರ್ಕಾರ ರಚನೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಒಂದು ವೇಳೆ ನಾನು ಹೈಕಮಾಂಡ್ ಅನ್ನು ಕೇಳಬೇಕು ಅಂತಂದ್ರೂ ಕೂಡ ದೇವೇಗೌಡನ ಸಿಗಲೇ ಇಲ್ಲ ಅಂತ. ಮೊದಲ ಸಲ ಮಾಡುವಾಗ ನಾನು ಬಿಜೆಪಿ ಜೊತೆ ಕೇಳ್ಕೊಂಡು ಮಾಡಬೇಕಾಗಿತ್ತು, ಎರಡನೇ ಸಲ ಮಾಡುವಾಗ ಕಾಂಗ್ರೆಸ್ ಜೊತೆ ಮಾಡಬೇಕಾಗಿತ್ತು. ಹಾಗಾಗಿ ಪರಿಪೂರ್ಣವಾಗಿ ನನಗೆ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಎಲ್ಲರನ್ನೂ ನೋಡಿದ್ದೀರಿ, ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗ್ತಾ ಇದೆ, ನನಗೆ ಒಂದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಪ್ಪೇನಿಲ್ಲ ಕೇಳಿದ್ದು, ಆದ್ರೆ ಯಾವ ಸಮಯದಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿಸಿದೆ. ನಿಜ, ಕುಮಾರಸ್ವಾಮಿ ಒಂದು ದೊಡ್ಡ ಆಶಾಭಾವನೆ ಮೂಡಿಸಿದ್ರು, ನಿಜ. ಒಂದು ವೇಳೆ ಅವರು ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದಾಗ ಅವರಿಗೆ ಬಂದಂತಹ ಮಾತು ತಪ್ಪಿದ ವಿಚಾರ ಒಂದು ಬಿಟ್ರೆ, ಕುಮಾರಸ್ವಾಮಿ ಬಗ್ಗೆ ಬಹಳ ನಿರೀಕ್ಷೆ ಇತ್ತು. ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆದಾಗ, ಆಮೇಲೆ ಸೆಕೆಂಡ್ ಟೈಮ್ ಆದಾಗಲೂ ಕೂಡ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ದು ಕುಮಾರಸ್ವಾಮಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ. ಆಮೇಲೆ ಗ್ರಾಮ ವಾಸ್ತವ್ಯದಂತ ಕ್ರಾಂತಿಕಾರಿ ನಡೆ ಅನುಸರಿಸಿದ್ರು. ಅದರ ಬಗ್ಗೆ ಚರ್ಚೆಗಳಾಗಬಹುದು, ಅದು ಏನ್ ಲಾಭ ಆಯ್ತು, ಏನ್ ನಷ್ಟ ಆಯ್ತು ಅಂತ ಹೇಳಿ. ಆದರೆ ಒಬ್ಬ ಮುಖ್ಯಮಂತ್ರಿ ಒಂದು ಊರಿಗೆ ಬರ್ತಾರೆ ಅಂತ ಹೇಳುವಾಗ ಅಲ್ಲಾಗುವಂತ ಒಂದು ತಲ್ಲಣ, ಆಮೇಲೆ ಅಲ್ಲಾಗುವಂತ ಒಂದು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಾದ್ರೂ, ನಾನು ಹೇಳೋದು, ಒಂದು ರೋಡ್ ಹಾಕೋದಾಗತ್ತೆ, ಒಂದು ಬಾವಿ, ಒಂದು ಬೋರ್ವೆಲ್, ಏನೋ ಒಂದು ಆಗತ್ತೆ. ಈಗ ನಾವ್ ಹೇಳಲ್ವಾ, ಯಾವ್ದಾದ್ರು ರೋಡ್ ಖರಾಬ್ ಆಗಿದ್ರೆ ನರೇಂದ್ರ ಮೋದಿ ಅವ್ರದ್ದೊಂದು ಕಾರ್ಯಕ್ರಮ ಹಾಕ್ರಿ ಅಂತ ಹೇಳುವಾಗ ಅಟ್ಲೀಸ್ಟ್ ರೋಡ್ ಸರಿ ಆಗತ್ತೆ ಅಲ್ವಾ? ಇಲ್ಲ, ಯಾವುದೇ ಪಾರ್ಟಿ ಇದೆ, ರೋಡ್ ಸರಿಯಾಗ್ಬಿಡ್ತದೆ. ಆಮೇಲೆ ಹೀಗೆ ಆದ್ರೆ 2029ಕ್ಕೆ ರಾಜ್ಯದಲ್ಲಿ ದೋಸ್ತಿಗೆ ಒಳ್ಳೆ ಅವಕಾಶ ಇದೆಯಾ, ನನಗೆ ಅಧಿಕಾರ ಕೊಡಿ ಅಂತಂದ್ರೆ ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬಿಜೆಪಿ ಜೊತೆ ಹೋಗ್ತಾರೆ, ಜೆಡಿಎಸ್ ಪ್ರತ್ಯೇಕವಾಗಿ ಹೋಗ್ತಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಬರಬಹುದು ಮುಂದಿನ 2029 ಆಗುವಾಗ, ಯಾಕಂದ್ರೆ ಬೆಲೆ ಏರಿಕೆ ಅಷ್ಟು ಮಾಡ್ತಾ ಇದೆ. 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಆಳಿದ ಈ ಆಡಳಿತಕ್ಕೂ ಈ ಬಾರಿ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೂ ಅಥವಾ ಸಿದ್ದರಾಮಯ್ಯನವರ ಆಪ್ತ ಶಾಸಕರಿಗೆ, ಮಂತ್ರಿಗಳಿಗೂ ಕೂಡ ಗೊತ್ತಿದೆ. ನಮ್ಮ ಹತ್ರನೂ ತುಂಬಾ ಜನ ಅದರ ಬಗ್ಗೆ ಹೇಳಿದ್ದಾರೆ. ಆಗಿನ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ, ಅವರ ಒತ್ತಡ ಏನಿದೆ ಅವ್ರಿಗೆ ಗೊತ್ತು. 2023ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಹೋಗಲಿಲ್ಲ. ಲೋಕಸಭಾ ಚುನಾವಣೆಗೆ ಜೊತೆಗೆ ಹೋಯ್ತು ನಿಜ, ಆದ್ರೆ ಅವರ ಸಾಧನೆ ಕಡಿಮೆ ಏನಲ್ಲ. ಇಬ್ಬರು ಜೊತೆಗೆ ಹೋದ್ರೆ ಏನಾಗಬಹುದು ಅಂತೇಳಿ ನೀವು ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ರೆ ಏನಾಯ್ತು ಅಂತೇಳಿ.
ಆಡಳಿತಾರೂಢ ಕಾಂಗ್ರೆಸ್ಗೆ 42.88% ಮತ ಬಂದಿತ್ತು ನಿಜ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮತಗಳನ್ನು ಸೇರಿಸಿದ್ರೆ 49.29% ಮತ ಪಡೆದಿದ್ರು. ಅದು ಕೂಡ ಹೇಗೆ? ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗರ ಮತಗಳು 6% ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದಾದ ನಂತರ ಕೂಡ ಅವರಿಗೆ ಸಿಕ್ಕಿದ್ದು 42%. ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಸೇರಿ ಆಗಿದ್ದು 49%. ಒಂದು ವೇಳೆ ಆ ಮತಗಳು ಕೂಡ ಇದ್ದಿದ್ರೆ 55% ಆಗ್ತಾ ಇತ್ತು. ಹಾಗಾದ್ರೆ ಈ ಲೆಕ್ಕಾಚಾರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋಗ್ತಾರಾ ಇಲ್ವಾ ಅಂತದ್ದು ಬಹಳ ಕುತೂಹಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ವೀಕ್. ವಿಜೇಂದ್ರ ಅಲ್ಲಿ ಸ್ಟ್ರಾಂಗ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಹಳೆ ಮೈಸೂರು ಭಾಗದಲ್ಲಿ. ಆದ್ರೆ ಏನೋ ಹೈಕಮಾಂಡ್ ಮತ್ತೊಂದು ಕಿರಿಕಿರಿ ಏನೋ ಆಯ್ತು. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಲಿಷ್ಠ. ಹಳೆ ಮೈಸೂರು ಜಿಲ್ಲೆಗಳೇನು 11 ಜಿಲ್ಲೆಗಳು, ಅಲ್ಲಿ ಜೆಡಿಎಸ್ ಒಂದು ಪ್ರಾಬಲ್ಯ ಇದೆ. ಒಂದು ವೇಳೆ ಈ ಭಾಗದಲ್ಲಿ ಮತ್ತೆ ಎಲ್ಲಾ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಸೀಟ್ ಶೇರಿಂಗ್ ಸರಿಯಾಗಿ ಆದ್ರೆ, ಯಾಕಂದ್ರೆ ಕುಮಾರಸ್ವಾಮಿ ಬಗ್ಗೆ ಯಾರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಪಾರವಾದಂತಹ ಒಂದು ನಂಬಿಕೆಯನ್ನಿಟ್ಟಿದ್ದಾರೆ, ದೊಡ್ಡ ಒಂದು ಹೊಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ದೇವೇಗೌಡರು ಕೂಡ ಹೇಳಿದ್ರು ಪದೇ ಪದೇ ಕುಮಾರಸ್ವಾಮಿ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡೋದು, ಬೆಂಗಳೂರು ಇಶ್ಯೂಗಳ ಬಗ್ಗೆ ಅಥವಾ ಕರ್ನಾಟಕದ ಇಶ್ಯೂಗಳ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅದನ್ನು ನೋಡ್ಕೊಳ್ಳಿ, ನೀವು ಅಲ್ಲೇ ಇರಬೇಕು, ಯಾಕಂದ್ರೆ ನಿಮ್ಮನ್ನು ನೋಡ್ತಾ ಇರ್ತಾರೆ ನರೇಂದ್ರ ಮೋದಿ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಅವರಿಗೆ ಒಂದು ಈಗ ವಿಶಾಖಪಟ್ಟಣಂನ ಉಕ್ಕು ಕಾರ್ಖಾನೆಯನ್ನು ಕೂಡ ಅವಕಾಶ ಕೊಟ್ಟರು ನರೇಂದ್ರ ಮೋದಿ. ಸಾಧ್ಯ ಇಲ್ಲ ಅಂತಂದ್ರೆ, ಒಂದು ವೇಳೆ ಇದೇ ತರ ಎರಡೂ ಪಕ್ಷಗಳ ಹೊಂದಾಣಿಕೆ ಚೆನ್ನಾಗಿದ್ದರೆ, ಎರಡೂ ಪಕ್ಷಗಳು ಸೇರಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದಲ್ಲಿ 224 ಕ್ಷೇತ್ರಗಳ ಪೈಕಿ 100 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಇದೆ. 100 ಕ್ಷೇತ್ರಗಳಲ್ಲಿ ಆ ಸ್ಟ್ರಾಂಗ್ಗಳ ಪೈಕಿ ಬಿಜೆಪಿ 100 ಪೈಕಿ 80 ಕ್ಷೇತ್ರ ಗೆಲ್ಲೋದು ಪಕ್ಕ. ಕಳೆದ ಬಾರಿ ಸೋತುವುದಕ್ಕೆ ಏನ್ರಿ 80 ಕ್ಷೇತ್ರ, ಕಳೆದ ಬಾರಿ 66 ಅಂತಂದ್ರೆ ಅದು ಬಿಜೆಪಿ ಹೈಕಮಾಂಡ್ ಮಾಡಿದ ದೊಡ್ಡ ತಪ್ಪು. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಆಗಿದ್ದಾಗಲೇ ಕಣ್ಣೀರು ಹಾಕಿಸಿ ಕೆಳಗಿಳಿಸಿದ್ದು, ಅದರಲ್ಲಿ ಗೊತ್ತಿರುವಂತದ್ದು, ಅದನ್ನು ಅನೇಕ ಬಾರಿ ಹೇಳಿದ್ವಿ. ಜೆಡಿಎಸ್ಗೂ ಕೂಡ 11 ಜಿಲ್ಲೆಗಳಲ್ಲಿ 40ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಬಲವಾದ ಹಿಡಿತ ಇದೆ. ಗೆಲ್ತಾರೋ ಬೇರೆ, ಆದರೆ ಸೋಲಿಸಬಲ್ಲರು ಅಂತ ಒಂದು ಶಕ್ತಿ. ಜೆಡಿಎಸ್ನವರು 30 ಕಡೆ ಸುಲಭವಾಗಿ ಗೆಲ್ಲಬಹುದು ಬಿಜೆಪಿ ಜೊತೆ ಹೋದರೆ. ಇನ್ನೊಂದಷ್ಟು ಕೆಲಸ ಮಾಡಿದರೆ ಎಚ್ಡಿಕೆ ಸಿಎಂ ಆಗಬಹುದು. ಅಂದ್ರೆ 80 ಅಥವಾ 90 ಬಿಜೆಪಿ ಬಂತು, ಅಥವಾ 100 ಬಿಜೆಪಿ ಬಂತು, ಅಥವಾ 30 ಅಥವಾ 40 ಜೆಡಿಎಸ್ ಬಂತು. ಅಂದ್ರೆ ಹೊಂದಾಣಿಕೆ ಕಾರಣಕ್ಕಾಗಿ ಕೇಂದ್ರ ಹೇಳಬಹುದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ. ಇಲ್ಲಿ ಯಾರು ಕೂಡ ಅದರ ಹೈಕಮಾಂಡ್ ಅನ್ನು ಎದುರಾಕೊಳ್ಳುವಂತ ಸದ್ಯದ ಬಿಜೆಪಿ ನಾಯಕರು ನಮಗೆ ಯಾರು ಕಾಣ್ತಾ ಇಲ್ಲ ಆಫ್ಟರ್ ಯಡಿಯೂರಪ್ಪ. ಬಸನಗೌಡ ಪಾಟೀಲ್ ಯತ್ನಾಳ್ ಧ್ವನಿ ಎತ್ತಬಹುದು, ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲ ಈಗ ಸದ್ಯಕ್ಕೆ. ನೋಡೋಣ ಏನಾಗುತ್ತೆ ಅಂತ.